ಯಾವುದೇ ಮಗುವಿನ ಸಾಮರ್ಥ್ಯಗಳನ್ನ ಹಾಗೆಯೇ ದೌರ್ಬಲ್ಯಗಳನ್ನ ಕಂಡುಹಿಡಿಯುವುದು ಮೊದಲು ಶಿಕ್ಷಕರು. ಹೆತ್ತವರಿಗೆ ಹೆಗ್ನಾನು ಮುದ್ದು ಎಂಬ ಗಾದೆಯಂತೆ ಪೋಷಕರು ತಮ್ಮ ಮಗುವಿನ ಗುಣಲಕ್ಷಣಗಳನ್ನ ಕಂಡುಹಿಡಿಯುವ ಗೋಜಿಗೆ ಹೋಗೋದಿಲ್ಲ. ಏಕೆಂದ್ರೆ ಪ್ರೀತಿಯ ಬಾಂಧವ್ಯ ಅದು ಕಟ್ಟಿ ಹಾಕ್ತದ. ಶಿಕ್ಷಕರು ಶಿಕ್ಷಣದ ಶಕ್ತಿ ಏನೆಂದು ತಿಳಿದಿರುವುದರಿಂದ ತಮ್ಮ ಶಾಲೆಯ ಮಕ್ಕಳಿಗೆ ನಂಬಿಕೆಯಿಂದ ಬೋಧನೆಯ ಮೂಲಕ ಇಲ್ಲಿ ದಾರಿ ಎರೆಯುತ್ತಾರೆ. ಹಾಗೇನೆ ಎರೆಯುತ್ತಾರೆ ಮುಂದೆನೂ ಕೂಡ. ಸರ್, ಪ್ರತಿ ವಿದ್ಯಾರ್ಥಿಗೆ ಯಾರು ಬೆನ್ನೆಲುಬಾಗಿರ್ತಾರೆ? ಶಿಕ್ಷಕರು. ಏಕೆಂದ್ರೆ ಬಲಿಷ್ಠವಾಗಿ ಬೆಳೆಯಲು ಸರ್ವತೋಮುಖವಾಗಿರ್ತಕ್ಕಂತಹ ಅಭಿವೃದ್ಧಿಗೆ ತಮ್ಮದೇ ಆಗಿರ್ತಕ್ಕಂಥ ದೃಷ್ಟಿಯಲ್ಲಿ ಸಹಕರಿಸ್ತಾರೆ. ಹಾಗಾಗಿ ಶಿಕ್ಷಕರೇ ಇಲ್ಲಿ ವಿದ್ಯಾರ್ಥಿಗಳಿಗೆ ಬೆನ್ನೆಲುಬಾಗಿರ್ತಾರೆ. ಸರ್, ಶಿಕ್ಷಕರು ಹೇಗೆ ಪ್ರೇರಣೆ ನೀಡುತ್ತಾರೆ? ಇಲ್ಲಿ ಸಮಾಜ ಎಂದರೇನು, ಸಮಾಜದ ಗುಣಲಕ್ಷಣಗಳೇನು, ಹಾಗೇನೆ ಸಮಾಜದಲ್ಲಿ ಹೇಗೆ ಬದುಕಿದರೆ ಚಂದವಾಗಿರ್ತದ ಎಂಬತಕ್ಕಂತಹ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಸಮಾಜಕ್ಕೆ ನಿನ್ನ ಕೊಡುಗೆ ಏನಿರಬೇಕು, ಹಾಗೇನೆ ಹೇಗಿರಬೇಕು ಎಂಬಿತ್ಯಾದಿ ವಿಷಯಗಳನ್ನು ಸಾದೃಶ್ಯ ಉದಾಹರಣೆಗಳ ಮೂಲಕ ನಿರೂಪಿಸಿ ಪ್ರೇರಣೆ ನೀಡುವ ಮೂಲಕ ಬದಲಾವಣೆಗೆ ಶ್ರಮಿಸುತ್ತಾರೆ. ಇದಕ್ಕೆ ಚಿಕ್ಕ ವಿಡಿಯೋ ನೀವು ನೋಡಿ. 3, 2, 1. ಸರ್, ನಮಸ್ತೆ. ನಮಸ್ತೆ. ಹೇಳ ಮಾಲ್ತೇಶ, ಏನ್ ಸಮಾಚಾರ? ಸರ್, ತರಗತಿಯಲ್ಲಿ ನನ್ನನ್ನು ಸಹಪಾಠಿಗಳು ಸರಿಯಾಗಿ ಕಾಣ್ತಿಲ್ಲ, ಹಾಗೆ ಶಿಕ್ಷಕರು ಸಹ. ಯಾಕೆ, ಏನಾಗಿದೆ ಅವ್ರಿಗೆ? ಸರ್, ನಾನು ಹಳೆ ಬಟ್ಟೆ ಹಾಕೊಂಡ್ ಬರೋದ್ರಿಂದ ಎಲ್ರು ನನ್ನನ್ನು ಕೀಳು ದೃಷ್ಟಿಯಿಂದ ನೋಡ್ತಾರೆ. ಚಿಂತೆ ಬೇಡ, ನಾನು ನಿನ್ಗೆ ಹೊಸ ಬಟ್ಟೆ ತಂದು ಕೊಡ್ತಾನೆ. ಯಾರಿಗೂ ಹೇಳ್ಬೇಡ, ಹಾಗೇನೆ ಹೆದರ್ಬೇಡ, ಆಯ್ತಾ? ಹಲವು ವರ್ಷಗಳ ನಂತರ. ಸರ್, ನಮಸ್ತೆ. ನಮಸ್ತೆ, ಬನ್ನಿ ಕುತ್ಕೊಳ್ಳಿ. ಯಾರು, ಏನಾಗಬೇಕಿತ್ತು? ಸರ್, ನಾನು ಮಾಲ್ತೇಶ, ನಿಮ್ಮ ಹಳೆಯ ವಿದ್ಯಾರ್ಥಿ. ಈಗ ಇಂಜಿನಿಯರ್ ಆಗಿದ್ದೀನಿ. ಓ, ತುಂಬಾ ಖುಷಿ ಆಯ್ತು ಮಗು. ನನ್ನ ವಿದ್ಯಾರ್ಥಿ ಉತ್ತಮ ಉದ್ಯೋಗ ಮಾಡೋದನ್ನ ನಾನು ಕಂಡೆ. ಹೇಳು, ಏನಾಗ್ಬೇಕಾಗಿತ್ತೀಗ? ಸರ್, ಏನಿಲ್ಲ. ಅಂದು ನೀವು ನನಗೆ ಹೊಸ ಡ್ರೆಸ್ ಕೊಡಿಸಿ ಧೈರ್ಯದಿಂದ ನಡೆ ಎಂದು ಮಾರ್ಗದರ್ಶನ ಮಾಡದಿದ್ರೆ ನಾನಿಂಥ ಸ್ಥಾನಕ್ಕೆ ಏರ್ತಿರ್ಲಿಲ್ಲ. ನಿಮಗೆ ಕೃತಜ್ಞತೆ ಹೇಳಲು ಬಂದಿದ್ದೇನೆ. ಓ ಮಗು, ಇದೇನ್ ದೊಡ್ಡ ಕೆಲಸ ಏನಲ್ ಬಿಡು. ನಿನಗೆ ಪುಷಪ್ ಮಾಡೋದಷ್ಟೇ. ನೀನಂತ ನೂರಾರು ಮಕ್ಕಳು ನಮ್ಮ ಹತ್ರ ಬರ್ತಾರೆ. ಎಲ್ಲ ಶಿಕ್ಷಕರಿಂದ ಕೆಲಸ ಮಾಡ್ತಾರೆ. ನಾನೇನು ಎಕ್ಸ್ಟ್ರಾ ಮಾಡಿಲ್ಲ. ಹೋಗ್ಬಾ ಮಗು, ನಿನ್ಗೆ ಒಳ್ಳೇದಾಗ್ಲಿ. ಈ ವಿಡಿಯೋವನ್ನ ನೀವು ನೋಡಿದ್ದೀರಿ. ಇಂತಹ ಅನೇಕ ಪ್ರಕರಣಗಳು ಶಾಲೆಯಲ್ಲಿ ನಡೆಯುತ್ತವೆ. ಬಹುತೇಕ ಶಿಕ್ಷಕರು ತಮ್ಮ ಕೈಲಾದ ಸಹಾಯ ಮಾಡಿ ಮಕ್ಕಳಿಗೆ ಮಾರ್ಗದರ್ಶನವನ್ನ ನೀಡುತ್ತಾರೆ. ಇದು ಕೇವಲ ಒಂದು ಉದಾಹರಣೆ ಅಷ್ಟೇ. ಸರ್, ಶಿಕ್ಷಕರಿಗೆ ಸಮಾಜದಲ್ಲಿ ಯಾವ ಸ್ಥಾನವಿದೆ? ಮಗು, ಇದು ಸಂಕೀರ್ಣವಾದ ಹಾಗೆಯೇ ಸೂಕ್ಷ್ಮವಾಗಿರ್ತಕ್ಕಂತಹ ಪ್ರಶ್ನೆ. ಆದರೂ ಕೂಡ ನಾನು ಹೇಳ್ತೀನಿ, ನೀ ಕೇಳು. ನಮ್ಮ ಸಮಾಜದಲ್ಲಿ ಶಿಕ್ಷಕರಿಗೆ ವಿಶಿಷ್ಟ ಸ್ಥಾನವಿದೆ. ಹಾಗೇನೆ ಅವರು ಕೇವಲ ಶಿಕ್ಷಕರಾಗಿ ಇಲ್ಲ, ಪ್ರಪಂಚದ ಭವಿಷ್ಯವನ್ನ ರೂಪಿಸುವ ಮಾರ್ಗದರ್ಶಕರು ಕೂಡ ಹೌದು. ಹಾಗೇನೆ ತರಗತಿ ಕೋಣೆಗಳಲ್ಲಿ ಶಿಕ್ಷಣ ಅಂದರೆ ಜ್ಞಾನ ಹಾಗೇನೆ ಮೌಲ್ಯ ಆದರ್ಶಗಳನ್ನ ಜೊತೆಗೆ ಅವುಗಳನ್ನ ತುಂಬಲು ದಣಿವರಿಯದೆ ಕೆಲಸವನ್ನ ಮಾಡುತ್ತಾನೆ. ಇದು ನಿನಗೆ ಗೊತ್ತೇ? ವಿದ್ಯಾರ್ಥಿಗಳ ಮೇಲೆ ಶಿಕ್ಷಕರ ಪ್ರಭಾವವೇನು? ಸಾಮಾನ್ಯವಾಗಿ ಶಾಲೆಗೆ ಹೋಗುವ ಮಗುವೆಂದನ್ನ ಬದಲಾಯಿಸಬಲ್ಲ ಮಾನವನನ್ನು ಸಹ ಇಲ್ಲಿ ತಯಾರು ಮಾಡತಕ್ಕಂತಹ ಅತ್ಯಂತ ವಿಶಿಷ್ಟ ಕೌಶಲ್ಯ ಈ ಶಿಕ್ಷಕರಲ್ಲಿ ಇರ್ತದ. ಇಂಜಿನಿಯರ್, ಡಾಕ್ಟರ್, ಸೈನಿಕ, ವಿಜ್ಞಾನಿ ಹಾಗೆಯೇ ಇನ್ನೂ
ಪಟ್ಟಿ ಮುಂದುವರಿತಾನೆ ಹೋಗ್ತದ. ಅಂತಹ ವಿವಿಧ ಕ್ಷೇತ್ರದಲ್ಲಿ ವಿವಿಧ ಗಣ್ಯರನ್ನ ಇಲ್ಲಿ ನಿರ್ಮಿಸ್ತಕ್ಕಂತಹ ಒಂದು ವ್ಯವಸ್ಥೆ ಈ ಶಿಕ್ಷಕರಲ್ಲಿ ಇರ್ತದ ಎಂಬತಕ್ಕಂಥದ್ದು ನನ್ನದೇ ಆಗಿರ್ತಕ್ಕಂತಹ ಅಭಿಪ್ರಾಯ ಮಗು. ಸರ್, ಶಿಕ್ಷಕರು ಬೋಧನೆ ಹೊರತುಪಡಿಸಿ ಮತ್ಯಾವ ಕೆಲಸ ಮಾಡ್ತಾರೆ? ಶಿಕ್ಷಕರು ತಮಗೆ ಗೊತ್ತಾಗದೆ ಮಾಡುವ ಹಾಗೇನೆ ಶಿಕ್ಷಕರ ಕಾರ್ಯಗಳು ಹೀಗಿವೆ. ಸಮಯ ನಿರ್ವಹಣೆ, ಶಿಸ್ತಿನ ಪಾಠ, ಜೊತೆಗೆ ಕಾನೂನು ಅರಿವು, ಊಟದ ಮಹತ್ವ, ಆರೋಗ್ಯದ ಕಾಳಜಿ, ಹಾಗೇನೆ ಬಾಲ ಕಾರ್ಮಿಕ ನಿಷೇಧ, ಬಾಲ್ಯ ವಿವಾಹ ನಿಷೇಧ, ವರದಕ್ಷಿಣೆ ನಿಷೇಧ, ಆರೋಗ್ಯ ರಕ್ಷಣೆ, ಹಾಗೇನೆ ದೈಹಿಕ ಸಮತೋಲನ, ಹಾಗೇನೆ ಸಾಮಾಜಿಕ ಸಂವಹನ, ಜೊತೆಗೇನೆ ಕರ್ತವ್ಯ ಹಾಗೇನೆ ವೃತ್ತಿಗಳ ಮಾರ್ಗದರ್ಶನ, ಮೌಲ್ಯ ಪಾಠಗಳು, ನೈತಿಕತೆ, ಸಂಯಮ, ಕರುಣೆ, ಜೊತೆಗೇನೆ ದಯಾಪರತೆ, ಸಹಕಾರ, ಸಹಾಯ ಮಾಡುವ ಉನ್ನತ ಮನಸ್ಥಿತಿ, ಶಾಂತಿ, ಅಹಿಂಸೆ, ಸೌಹಾರ್ದತೆ, ಹಾಗೇನೆ ಸಂಬಂಧಗಳ ಮಹತ್ವ, ಹಿರಿಯರಿಗೆ ಗೌರವ, ಹಿರಿಯರಿಗೆ ರಕ್ಷಣೆ, ಸಂವಿಧಾನಾತ್ಮಕವಾಗಿರ್ತಕ್ಕಂತಹ ಆಶಯಗಳು, ಹೀಗೆ ಇನ್ನು ಹೇಳ್ತಾ ಹೋದ್ರೆ ಪಟ್ಟಿ ಮುಂದುವರಿತದ. ಹಾಗೇನೆ ಇಂತಹ ಹಲವಾರು ನೂರಾರು ಸಾವಿರಾರು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಬೋಧನೆ ಕಾರ್ಯದ ಜೊತೆಗೆ ಇನ್ನಿತರ ಕಾರ್ಯಗಳನ್ನ ಮಾಡ್ತಕ್ಕಂತಹ ಜಗತ್ತಿನ ಅತ್ಯಂತ ವಿಶಿಷ್ಟ ಜೀವಿ ಅಂತ ಹೇಳಿದ್ರೆ ಅದು ಶಿಕ್ಷಕ ಅಥವಾ ಶಿಕ್ಷಕಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಲ ಮಗು.